ಹಲೋ ಫ್ರೆಂಡ್ಸ್, ತಾವೆಲ್ಲರೂ ಹೇಗಿದ್ದೀರಿ? ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳು ಅಂತೇಳಿ ವಿಡಿಯೋದಲ್ಲಿ ಬಂದಿದ್ದೀನಿ. ನಮ್ಮ ಫೇಸ್ಬುಕ್ 80K ಫಾಲೋವರ್ಸ್ ಆಯಿತು, ತುಂಬ ಸಂತೋಷ. ಹಾಗೂ ಇನ್ಸ್ಟಾಗ್ರಾಮ್ ಕೂಡ 39+ ಆಗಿದೆ. ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಅಷ್ಟೇ 18+ ಆಗಿದೆ. ಇದೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರದಿಂದ ಆಗಿದೆ. ತುಂಬಾ ಸಂತೋಷ. ನಮ್ಮದು 80K ಫಾಲೋವರ್ಸ್ ಅಲ್ಪಾವಧಿಯಲ್ಲಿ ಆದ್ರು, ಅದು ನಮಗೆ ತುಂಬಾ ಸಂತೋಷ ಆಗಿದೆ. ಇದೆಲ್ಲ ನಿಮ್ಮಿಂದ ಫ್ರೆಂಡ್ಸ್. ಹಾಗೆ ನೀವು ಕೊಟ್ಟ ಪ್ರೀತಿ ಪ್ರೋತ್ಸಾಹ ಹಾಗೂ ಸಹಕಾರ, ಪ್ಲಸ್ ನೀವು ನಮಗೆ ಸಪೋರ್ಟ್ ಮಾಡ್ತೀರಿ ಪ್ರತಿಯೊಂದಕ್ಕೂ ಕೂಡ. ಹಾಗೆ ಒಂದು ಕೇಕ್ ಅನ್ನು ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡುವ ಅಂತೇಳಿ. ಸೊ ಕಟ್ ಮಾಡುವ ಅಲ್ಲ? ಕಟ್ ಮಾಡುವ. ನೀನ್ ಕಟ್ ಮಾಡು, ನೀನಲ್ಲ ಮಹಾರಾಣಿ. ಫೇಸ್ಬುಕ್ ಸೊ ಮಮ್ಮಿ ಡ್ಯಾಡಿಗೆ ಒಂದು ಒಳ್ಳೆ ಟ್ಯಾಲೆಂಟ್ ಉಂಟು. ಆ ಟ್ಯಾಲೆಂಟ್ ಅನ್ನು ಗುರುತಿಸಿ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿದ್ದೀರಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಮತ್ತೆ ಮಮ್ಮಿ ಡ್ಯಾಡಿ ಎಷ್ಟು ಏಜ್ ಆದ್ರೂ ಕೂಡ ಈ ತರನೇ ರೀಲ್ಸ್ ಮಾಡ್ಬೇಕಂತ ನನ್ನದು ಮತ್ತೆ ಅಕ್ಕಂದು ಆಸೆ. ಸೊ ಅವರು ಎಷ್ಟು ಏಜ್ ಆದ್ರೂ ಕೂಡ ನಾವು ಅವರಿಗೆ ರೀಲ್ಸ್ ಮಾಡ್ಲಿಕ್ಕೆ ಇನ್ನೂ ಸಹ ಎಂಕರೇಜ್ ಮಾಡ್ತಾ ಇರ್ತೇವೆ. ಮತ್ತೆ ಅವರ ವಿಡಿಯೋ ಎಡಿಟಿಂಗ್ ಎಲ್ಲ ನಾವೇ ಮಾಡ್ತಾ ಇರ್ತೇವೆ, ಶೂಟಿಂಗ್ ಸಹ. ವೆರಿ ಗುಡ್. ಅಂದ್ರೆ ನಮ್ಗೆ ಎಂತ ಗೊತ್ತುಂಟು ಫ್ರೆಂಡ್ಸ್, ಹೆಚ್ಚಾಗಿ ಕಮೆಂಟ್ಸ್ ಬರ್ತಾ ಇರ್ತದೆ ವಿಡಿಯೋಗ್ರಫಿ ಯಾರು ಮಾಡುದು ಅಂತೇಳಿ. ಸೊ ನಮ್ಮ ಮಕ್ಳಿಗೆ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ, ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಾಯ್ತಲ್ವಾ. ಹಾಗಾಗಿ ವಿಡಿಯೋದ ಮುಖಾಂತರ ತಿಳಿಸಿದ್ ನಾವು. ಹೀಗೆ ನೀವು ಸಪೋರ್ಟ್ ಮಾಡೋದ್ರಿಂದ 1 ಮಿಲಿಯನ್ ಎಲ್ಲ ಕ್ರಾಸ್ ಆಗ್ತಾ ಉಂಟು ನಮ್ಮ ಎಲ್ಲ ವಿಡಿಯೋಸ್. 80K ಫಾಲೋವರ್ಸ್ ಆದ್ರಿ, ಇನ್ನೂ 100K ಆಗ ಸ್ವಲ್ಪ ದಾರಿ ಉಂಟು. ಅದನ್ನ ಸಹ ನೀವು ಯಶಸ್ವಿ ಮಾಡ್ಬೇಕಂತ ಹೇಳಿಕೊಂಡು ನಮ್ಮ ಕಡೆಯಿಂದ ಕೇಳಿಕೊಳ್ತೇವೆ. ನಮ್ಗೆ ಅಂದ್ರೆ ತುಂಬಾ ಖುಷಿ ಫ್ರೆಂಡ್ಸ್ ಅಂತ ಹೇಳಿ ನಮ್ದು ಮಿಲಿಯನ್ ಹೋಗ್ತದೆ ಎಲ್ಲ ರೀಲ್ಸ್ ಕೂಡ, ಅದು ನಮ್ಗೆ ತುಂಬಾ ಸಂತೋಷ. ಹಾಗೆ ನೀವು ಇಷ್ಟು ಸಪೋರ್ಟ್ ಮಾಡ್ತಿದ್ರಿ, ಎಲ್ಲ ಪ್ರತಿಯೊಂದು ರೀಲ್ಸ್ ಮಿಲಿಯನ್ಸ್ ಹೋಗ್ತಾ ಉಂಟು, ಅದುವೇ ನಮಗೆ ತುಂಬಾ ಖುಷಿ. ಪ್ರತಿಭೆ ಎಂಬುದು ದೇವರು ಕೊಟ್ಟವರ. ಸೊ ನಮ್ಮ ಒಂದು ಪ್ರತಿಭೆಯನ್ನು ನೀವು ಗುರುತಿಸಿಕೊಂಡು ತುಂಬಾ ಪ್ರೀತಿಯಿಂದ ಮುದ್ದು ಕಮೆಂಟ್ಸ್ ಹಾಕಿದ್ದೀರಿ, ಅದುವೇ ನಮಗೆ ತುಂಬಾ ಸಂತೋಷ. ಎಲ್ಲ ಪಾಸಿಟಿವ್ ಕಮೆಂಟ್ಸೇ ನಮಗೆ ತುಂಬಾ ಬರೋದು, ಅದು ತುಂಬಾ ನಮಗೆ ಖುಷಿದಾಗ್ತದೆ. ಇನ್ನಿನ್ನು ವಿಡಿಯೋ ಹಾಕುವ ಅಂತೇಳಿ ನಮ್ಮ ಒಂದು ಫ್ಯಾಮಿಲಿಗೆ ತುಂಬಾ ಉಲ್ಲಾಸ ಕೊಡ್ತಾ ಇದ್ದೀರಿ ನೀವು, ಅದೇ ತುಂಬಾ ಖುಷಿ ಆಗ್ತಾ ಉಂಟು ಫ್ರೆಂಡ್ಸ್. ಇನ್ನು ಮುಂದಕ್ಕೂ ನಿಮ್ಮದು ಎಲ್ಲರ ಸಪೋರ್ಟ್ ನಮಗೆ ಬೇಕು. ಹಾಗೂ ನಾವು ಮನೇಲಿ ಸಹ ಹಾಗೆ ಎಲ್ಲ ಖುಷಿಯಲ್ಲಿ ಇರ್ತೇವೆ ನಾವು. ನಾವು ಸಹ ಈಗ ಜಾಬಿಂದ ಬಂದ ಕೂಡಲೇ ಹೆಂಡತಿ ಮಕ್ಕಳೆಲ್ಲ ಖುಷಿಯಲ್ಲಿ ಇರ್ತಾರೆ, ಮಾತಾಡಿಕೊಂಡೆಲ್ಲ. ಮತ್ತೆಲ್ಲ ಊಟ ಎಲ್ಲ ಒಟ್ಟಿಗೆ ಮಾಡೋದು ನಾವೆಲ್ಲ ರಾತ್ರಿ ಹೊತ್ತಲ್ಲಿ. ಎಷ್ಟು ಲೇಟ್ ಆದ್ರೂ ಅವರು ವೇಟ್ ಮಾಡ್ತಾರೆ. ಖುಷಿ ನೆಮ್ಮದಿಯಲ್ಲಿ ಇದ್ದ ಕೂಡಲೇ ನಮಗೆ ಸಹ ಒಂದು ತೃಪ್ತಿ ಸಿಗ್ತದೆ. ಹಾಗೆ ಮನೆಯಲ್ಲಿ ನೀವು ಸಹ ಹಾಗೆ ಇರಿ, ಖುಷಿಯಲ್ಲಿ ಆಗ್ತಾಗ ಫ್ಯಾಮಿಲಿ ಎಲ್ಲ ಚಂದಲ್ಲಿ ಇರ್ತದೆ. ಆ ರೀತಿಯಲ್ಲಿ ಇದ್ದ ಕಾರಣ ನಾವು ಈಗ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಾರಿ ಅಂದ್ರೆ ಒಂದು ಡ್ಯೂಟಿ ಮುಗಿಸಿ ಬಂದ ಮನೆಯಲ್ಲಿ ಮುಖ್ಯವಾಗಿ ನೆಮ್ಮದಿ ಬೇಕು ನೋಡಿ. ಕೋಟಿಗಟ್ಟಲೆ ಇದ್ದವನಿಗೂ ಕೂಡ ನೆಮ್ಮದಿ ಇರುವುದಿಲ್ಲ ಮನೆಯಲ್ಲಿ. ಅವರು ಹೇಳುದಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ದುಡ್ದುಕೊಂಡು, ಅಂದ್ರೆ ಅವರ ಒಂದು ಎಕ್ಸಾಂಪಲ್ ಕೊಟ್ಟದು, ಅವರ ಎಕ್ಸ್ಪೀರಿಯನ್ಸ್ ಅವರು ಹೇಳ್ತಾ ಇದ್ದಾರೆ ವಿಡಿಯೋದಲ್ಲಿ. ಅವರು ಡ್ಯೂಟಿ ಮುಗಿಸಿ ಮನೆಗೆ ಬರುವಾಗ ಮಕ್ಕಳು ನಗುತ್ತಾ ಇರ್ತೇವೆ, ಎಂತಿ ಕೂಡ ಅವರನ್ನು ನಗುವಿನಲ್ಲಿ ಸ್ವಾಗತ ಮಾಡ್ತಾಳೆ. ಹಾಗೆ ಪ್ರೀತಿಯಿಂದ ಇರ್ತೇವೆ ನಾವು ಮನೆಯಲ್ಲಿ. ತುಂಬಾ ಇಂಪಾರ್ಟೆನ್ಸ್ ಆಗುದು ನೆಮ್ಮದಿ. ಆ ನೆಮ್ಮದಿ ಅವರಿಗೆ ಉಂಟು. ಎಷ್ಟೇ ಕೋಟಿಗಟ್ಟಲೆ ಇದ್ರು ಸಹ ಮನೆಯಲ್ಲಿ ಒಂದು ನೆಮ್ಮದಿ ಇದ್ರೆ ಬಾರಿ ಖುಷಿ ಆಗ್ತದೆ, ಹೌದಲ್ಲ ಫ್ರೆಂಡ್ಸ್? ಈ ಕೆಲವರು ಎಷ್ಟೋ ಕೋಟಿಗಟ್ಟಲೆ ದುಡ್ಡುಕೊಂಡು ಬಂದ್ರೆ ಸಹ ಮನೇಲಿ ಒಂದು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ಮನೆ ಬಂದ ಕೂಡಲೇ ಒಂದು ಸಂತೋಷ ಬೇಕು. ಹೆಂಡತಿ ಮಕ್ಕಳು ನೋಡೋ ಅವರು ಚಂದಲ್ಲಿ ನಮ್ಮನ್ನು ಮಾತಾಡ್ಕೊಂಡು ಒಳ್ಳೆ ಖುಷಿಯಲ್ಲಿದ್ರೆ ಅದೊಂದು ನೆಮ್ಮದಿ. ಒಂದು ಫ್ಯಾಮಿಲಿಯಲ್ಲಿ ನೆಮ್ಮದಿ ಇರುತ್ತೆ ಅಂತ ಅರ್ಥ. ಏನಿಲ್ಲ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಸಹ ಪ್ರಯೋಜನ ಇಲ್ಲ. ಎಷ್ಟು ಹಣ ಮಾಡಿದ್ರು ಸಹ ಏನಿಲ್ಲ. ಹೀಗೆ ಖುಷಿಯಲ್ಲಿದೆ ನಾವು ದುಡಿದ್ರೆ ಸಹ ನಮಗೆ ಬೇಕಾದಷ್ಟು ನಾವು ದುಡಿದುಕೊಂಡು ಚಂದ ಫ್ಯಾಮಿಲಿಯಲ್ಲಿ ಚಂದ ಇದ್ರೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ನಮ್ಮ ಅವಶ್ಯಕತೆಗಳಿಗೆ ಎಷ್ಟು ದುಡ್ಡು ಅಷ್ಟು ಸಾಕಾಗ್ತದೆ. ಹಣವೇ ಎಲ್ಲದಕ್ಕೆ ಇಂಪಾರ್ಟೆನ್ಸ್ ಅಲ್ಲ. ಅಂದ್ರೆ ಮನೆಯಲ್ಲಿ ನೆಮ್ಮದಿ ಸಂತೋಷ ಇದು ಬೇಕು ಫ್ರೆಂಡ್ಸ್. ಇದು ತುಂಬಾ ಇಂಪಾರ್ಟೆನ್ಸ್ ಆಗ್ತದೆ ಅಂತ ಹೇಳಿ ನನ್ನ ಗಂಡ ಹೇಳ್ತಿದ್ದಾರೆ. ಅಂದ್ರೆ ಅವರು ಹ್ಯಾಪಿಯಲ್ಲಿದ್ದಾರೆ, ಅಂದ್ರೆ ಅವರದ್ದು ಒಂದು ಹೇಳ್ತಾರಲ್ಲ, ಅವರ ಅನುಭವವನ್ನು ಶೇರ್ ಮಾಡಿಕೊಳ್ತಿದ್ದಾರೆ. ಹಾಗೆ ನಮಗೆ ತುಂಬಾ ಖುಷಿ ಅಲ್ವಾ 80K ಫಾಲೋವರ್ಸ್ ಆಗುದಂತ ಹೇಳಿದ್ರೆ. ಇದೊಂದು ನಮ್ಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ಹಾಗೂ ಮಕ್ಕಳು ಕೂಡ ನೋಡಿ ಒಂದು ಮುದ್ದಾದ ಮಾತನ್ನು ಹೇಳಿದ್ರು, ಅದು ಕೇಳಿ ನಮ್ಗೆ ಒಂಥರ ಹೃದಯ ತುಂಬಿ ಬಂತು. ಸೊ ಮಕ್ಕಳು ಇಷ್ಟವರೆಗೆ ನಮ್ಮ ಎದುರು ಹೇಳಿಲ್ಲ ಅಲ್ಲ ರೀ, ಇಷ್ಟವರೆಗೆ ಇಬ್ರು ಕೂಡ ಮಕ್ಕಳು ನಮ್ಮ ಎದುರು ಹೇಳಿಲ್ಲ. ಸೊ ವಿಡಿಯೋದಲ್ಲಿ ಇವತ್ತು ಅವ್ರು ಹೇಳಿ ಬಿಟ್ರು. ಯಾಕೆ ಹೇಳಿದ್ರೆ ಅವರ ಮಾತು ನಾನು ಕೂಡ ಕ್ಯಾಮರಾದ ಮುಂದೆ ನಾನು ಕೇಳಿಸಿಕೊಂಡದ್ದು.
ಸೊ ನನ್ಗೆ ಗೊತ್ತಿಲ್ಲ ಆಯ್ತು ಮಕ್ಳು ಏನ್ ಮಾತಾಡ್ತಾರ ಅಂತೇಳಿ. ನಾನು ಕೂತವಳು ಏನೋ ಥಿಂಕ್ ಮಾಡ್ತಿದ್ದೆ ಏನ್ ಮಾತಾಡ್ತಾರ ಅಂತ ಹೇಳಿ. ಅವರ ಮನಸ್ಸಿನಲ್ಲಿ ಇದ್ದದನ್ನು ಹೇಳಿಬಿಟ್ರು. ಮಮ್ಮಿ ಡ್ಯಾಡಿ ಎಷ್ಟು ಏಜ್ ಆಗೋ ತನಕ ಡ್ಯಾನ್ಸ್ ಮಾಡ್ಬೇಕು, ವಿಡಿಯೋಗ್ರಫಿ ನಾವೇ ಮಾಡ್ಬೇಕು ಎಂಬುದು ನಮ್ಮ ಆಸೆ ಅಂತೇಳಿ ಮಕ್ಳು ಹೇಳಿಕೊಂಡ್ರು. ಅದು ನಮ್ಗೆ ತುಂಬಾ ಸಂತೋಷ ನೋಡಿ. ನಾವು ಮಕ್ಕಳನ್ನು ಇಷ್ಟು ಪ್ರೀತಿಯಿಂದ ಬೆಳೆಸಿದಕ್ಕೆ ನಮ್ಗೆ ಕೂಡ ಒಂದು ಸಾರ್ಥಕ ಆಯ್ತು. ಅಂದ್ರೆ ಇಷ್ಟು ಮಕ್ಕಳು ಪ್ರೀತಿ ಕೊಡ್ತಾರಲ್ವ, ಅದುವೇ ನಮ್ಗೆ ಬೇಕಾಗುದು. ಹಾಗೆ ಮಕ್ಕಳು ಒಳ್ಳೆ ಎಜುಕೇಶನ್ ಸಹ ಕೊಟ್ಟಿದ್ದೇವೆ ನಾವು. ಮಕ್ಕಳು ಒಳ್ಳೆ ಸ್ಟಡಿ ಮಾಡ್ತಾ ಇದ್ದಾರೆ. ಪ್ರತಿಭೆ ಎಂಬುದು ದೇವರ ಕೊಟ್ಟ ವರ, ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಫ್ಯಾಮಿಲಿಯಲ್ಲಿ ನೋಡಿ ಒಂದು ಒಳ್ಳೆ ರೀತಿ ಪ್ರೀತಿಯಿಂದ ಇದ್ರೆ, ಮೇನ್ ನಾನು ಹೇಳುದು ಪ್ರೀತಿಗೆ ನಾನು ಬೆಲೆ ಕೊಡುದು. ಮತ್ತೆ ಯಾವ್ದು ಈ ಆಸ್ತಿ ಸಂಪತ್ತು ಅದು ಯಾವ್ದನ್ನ ನಾನು ಬಯಸೋಳಲ್ಲ, ನಾವು ಪ್ರೀತಿಗೆ ಬೆಲೆ ಕೊಡುದು. ಈ ಪ್ರೀತಿ ಇರುವುದಕ್ಕೆ ನಮ್ಗೆ ರೀಲ್ಸ್ ಮಾಡ್ಲಿಕ್ಕೆ ಆಗ್ತದೆ. ಆಸ್ತಿ ಇವತ್ತಿರ್ತದೆ ನಾಳೆ ಹೋಗ್ತದೆ, ಆದ್ರೆ ಈ ಪ್ರೀತಿ ಯಾವಾಗಲೂ ಇರ್ತದೆ. ಹೌದು, ಹಾಗೆ ಪ್ರೀತಿ ಇರುವ ಕಾರಣ ನೋಡಿ ನಾವು ರೀಲ್ಸ್ ಮಾಡ್ತೇವೆ. ಎಲ್ಲರೂ ಕೇಳ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಮೇಡಮ್, ನೀವು ಇಷ್ಟು ಹೌದು ಅನ್ಯೂನ್ಯತೆಯಿಂದ ಇದ್ದೇವೆ. ನೀವೆಲ್ಲರೂ ನಮಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ, ಗೌರವ ಕೊಟ್ಟಿದ್ದೀರಿ. ಇದನ್ನೆಲ್ಲ ನಾವು ಉಳಿಸಿಕೊಳ್ತೇವೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಎಲ್ಲರೂ ಕಮೆಂಟ್ಸ್ ಅಲ್ಲಿ ಆಗ್ತಾ ಇದ್ದೀರಿ ಇಷ್ಟು ಚಂದ ಫ್ಯಾಮಿಲಿ, ನಿಮ್ಮ ಮುದ್ದು ಸಂಸಾರ. ಹೌದು, ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಅದೇ ಎಲ್ಲ ದೇವರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ನಮ್ಮ ಮುದ್ದು ಸಂಸಾರ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಬೈ ಬಾಯ್.